ಇನ್ನು ಇದೆಲ್ಲದರ ಮಧ್ಯೆ ಚನ್ನಪಟ್ಟಣ ಈಗ ರಾಜ್ಯ ರಾಜಕೀಯದ ಕೇಂದ್ರ ಬಿಂದುವಾಗಿದೆ. ಅದಕ್ಕೆ ಕಾರಣ ಉಪಚುನಾವಣೆ. ಎಚ್ಡಿಕೆ ರಾಜೀನಾಮೆಯಿಂದ ತೆರವಾಗಿರುವಂತಹ ಚನ್ನಪಟ್ಟಣ ವಿಧಾನಸಭೆ ಚುನಾವಣೆಗೆ ಇನ್ನೂ ದಿನಾಂಕ ಘೋಷಣೆ ಆಗಿಲ್ಲ. ಅದಾಗಲೇ ರಾಜಕೀಯ ಜಿದ್ದಿನ ಸಮರ ಶುರುವಾಗ್ಬಿಟ್ಟಿದೆ. ಅದರಲ್ಲೂ ಕುಮಾರಸ್ವಾಮಿ ಮತ್ತು ಡಿಕೆ ಮಧ್ಯೆ ಹೊಸ ಯುದ್ಧವೇ ಆರಂಭವಾಗಿದೆ. ಮುಂದೆ ನಡೆಯಲಿರುವ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯ ಅಖಾಡಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಬರ್ತಾ ಇರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರಿಗೆ ಮೊದಲಾಗಿ ಸ್ವಾಗತವನ್ನ ಕೋರ್ತೀನಿ. ಅದು ಮುಗಿದ ಅಧ್ಯಾಯ, ಈ ಹೊಸ ಅಧ್ಯಾಯ, ಹೊಸ ರಾಜಕೀಯ ಅಧ್ಯಾಯ ಚನ್ನಪಟ್ಟಣದಲ್ಲೂ ಆಗ್ಬೋದು, ಅವರ ರಾಜಕೀಯ ಮುಕ್ತಾಯ ಚನ್ನಪಟ್ಟಣದಿಂದಲೂ ಆಗ್ಬೋದು. ನಮ್ಮ ಅಂತ್ಯ ರಾಜಕೀಯ ಅಂತ್ಯ ತೀರ್ಮಾನ ಮಾಡೋದು ಜನರು. ಈಗ ಚನ್ನಪಟ್ಟಣದ ಮೇಲೆ ಮಮತೆ ಬಂದಿದೆ. ಎಲ್ಲ ನಂದೇ ಕ್ಷೇತ್ರ, ನಂದೇ ಮುಖಂಡತ್ವ, ನಂದೇ ನಾಯಕತ್ವ. ಅಬಬಾ, ಅದೇನು ಮಾತು, ಅದೇನು ಪಂಚು. ಲೋಕಸಭೆ ಚುನಾವಣೆ ಮುಗಿದು ಇನ್ನೂ ಸರಿಯಾಗಿ ತಿಂಗಳು ಸಹ ಕಳೆದಿಲ್ಲ, ಆಗ್ಲೇ ಮತ್ತೊಂದು ರಾಜಕೀಯ ಯುದ್ಧ ಶುರುವಾಗಿದೆ. ಆ ಕಾಳಗ ಬೇರ್ಯಾವುದೂ ಅಲ್ಲ, ಪಟ್ಟದ ಕಾಳಗ, ಚನ್ನಪಟ್ಟಣದ ಕಾಳಗ. ಡಿಕೆ ಶಿವಕುಮಾರ್ ಅವರಿಗೆ ಮೊದಲಾಗಿ ಸ್ವಾಗತವನ್ನ ಕೋರ್ತೀನಿ. ಮುಗಿದ ಅಧ್ಯಾಯ, ಈ ಹೊಸ ಅಧ್ಯಾಯ, ಅವರ ರಾಜಕೀಯ ಮುಕ್ತಾಯ ಚನ್ನಪಟ್ಟಣದಿಂದಲೂ ಆಗ್ಬೋದು. ರಾಜಕೀಯ ಅಂತ್ಯ ತೀರ್ಮಾನ ಮಾಡೋದು ಜನರು. ಈಗ ಚನ್ನಪಟ್ಟಣದ ಮೇಲೆ ಮಮತೆ ಬಂದಿದೆ. ಎಲ್ಲ ನಂದೇ ಕ್ಷೇತ್ರ, ನಂದೇ ಮುಖಂಡತ್ವ. ಚುನಾವಣೆ ಘೋಷಣೆಗೂ ಮುನ್ನವೇ ಕಾವೇರಿದ ಚನ್ನಪಟ್ಟದ ಕಾಳಗ. ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಗೆದ್ದು ಕೇಂದ್ರ ಮಂತ್ರಿಯಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಚನ್ನಪಟ್ಟಣ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇದೀಗ ಇಲ್ಲಿ ಉಪಚುನಾವಣೆ ನಡೆಯಬೇಕಿದೆ. ಆದರೆ ಚುನಾವಣೆ ಘೋಷಣೆಗೂ ಇನ್ನೂ ತುಂಬಾ ಟೈಮ್ ಇದೆ. ಆದರೆ ಚನ್ನಪಟ್ಟಣಕ್ಕೆ ಮೊನ್ನೆ ಡಿಸಿಎಂ ಡಿಕೆ ಎಂಟ್ರಿ ಕೊಟ್ಟಿರೋದು ಉಪಸಮರದ ಶಂಕನಾದ ಮೊಳಗುವಂತೆ ಮಾಡಿದೆ. ಬುಧವಾರ ಚನ್ನಪಟ್ಟಣಕ್ಕೆ ತೆರಳಿದ್ದ ಡಿಸಿಎಂ ಡಿಕೆ ಕ್ಷೇತ್ರದಲ್ಲಿರುವ ದೇವಸ್ಥಾನ ಸುತ್ತಿ ಸಭೆ ಸಮಾವೇಶ ಮಾಡಿ ಇದು ಹೊಸ ಅಧ್ಯಾಯ ಎಂದಿದ್ರು. ಆ ಮೂಲಕ ತಾವೇ ಅಭ್ಯರ್ಥಿ ಆಗ್ತೀವಿ ಎಂದಿದ್ರು. ಇದಕ್ಕೆ ಗುರುವಾರ ತಿರುಗೇಟು ಕೊಟ್ಟಿದ್ದ ಸಿಪಿ ಯೋಗೇಶ್ವರ್ ಡಿಕೆಸಿಗೆ ಚನ್ನಪಟ್ಟಣದ ಅಖಾಡಕ್ಕೆ ಸ್ವಾಗತ. ಇಲ್ಲಿಂದಲೇ ಅವರ ರಾಜಕೀಯ ಆರಂಭ ಆಗಬಹುದು, ಇಲ್ಲ ಅಂತ್ಯ ಆಗಬಹುದು ಎಂದಿದ್ರು. ಇದಕ್ಕಿವತ್ತು ತಿರುಗೇಟು ಕೊಟ್ಟಿರುವ ಡಿಕೆ ನಮ್ಮ ಅಂತ್ಯ ತೀರ್ಮಾನ ಮಾಡೋದು ಜನ ಎಂದಿದ್ದಾರೆ. ಚನ್ನಪಟ್ಟಣ ನನಗೆ ರಾಜಕೀಯವಾಗಿ ಜೀವ ಕೊಟ್ಟಂತ ತಾಲೂಕು. ಐ ಲವ್ ಚನ್ನಪಟ್ಟಣ. ಐ ವಾಂಟ್ ಟು ಹೆಲ್ಪ್ ಚನ್ನಪಟ್ಟಣ. ಐ ವಾಂಟ್ ಟು ಚೇಂಜ್ ಚನ್ನಪಟ್ಟಣ. ಅದು ಮುಗಿದ ಅಧ್ಯಾಯ, ಮುಗಿದ ಅಧ್ಯಾಯ, ಈ ಹೊಸ ಅಧ್ಯಾಯ. ಮುಂದೆ ನಡೆಯಲಿರುವ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯ ಅಖಾಡಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಬರ್ತಾ ಇರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರಿಗೆ ಮೊದಲಾಗಿ ಸ್ವಾಗತವನ್ನ ಕೋರ್ತೀನಿ. ಹೊಸ ರಾಜಕೀಯ ಅಧ್ಯಾಯ ಚನ್ನಪಟ್ಟಣದಲ್ಲೂ ಆಗ್ಬೋದು, ಅವರ ರಾಜಕೀಯ ಮುಕ್ತಾಯ ಚನ್ನಪಟ್ಟಣದಿಂದಲೂ ಆಗ್ಬೋದು. ನಮ್ಮ ಅಂತ್ಯ ರಾಜಕೀಯ ಅಂತ್ಯ ತೀರ್ಮಾನ ಮಾಡೋದು ಜನರು. ನನ್ನ ಅಂತ್ಯ ಬರೆಯೋರು ನನ್ನ ಶಕ್ತಿ, ನನ್ನ ಹಿಂದೆ ಒಂದು ಶಕ್ತಿ ಇದೆ. ಅಂತ್ಯ ಬರೋರು ನಮ್ಮ ಜನ, ನನ್ನ ಶಕ್ತಿ. ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಡಿಸಿಎಂ ಡಿಕೆಶಿ ಸ್ಪರ್ಧೆ ಮಾಡ್ತಾರೆ ಎನ್ನಲಾಗಿದೆ. ಆ ಹಿನ್ನೆಲೆಯಲ್ಲಿ ಡಿಕೆ ಚನ್ನಪಟ್ಟಣ ರೌಂಡ್ಸ್ ಮಾಡಿದ್ದು ಅನ್ನೋದು ರಾಜಕೀಯ ವಲಯದ ಚರ್ಚೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ 80,000 ಮತಗಳು ಬಂದಿವೆ. ಇದು ಸಹ ಡಿಕೆ ಆತ್ಮವಿಶ್ವಾಸ ಹೆಚ್ಚಿಸಿದೆ. ಮತ್ತೊಂದೆಡೆ ಡಿಕೆಗೆ ಸವಾಲೊಡ್ಡಲು ಪರಿಷತ್ನ ಬಿಜೆಪಿ ಸದಸ್ಯ ಸಿಪಿ ಯೋಗೇಶ್ವರ್ ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಡಿಕೆ ಸ್ಪರ್ಧೆ ಬಗ್ಗೆ ಮಾತನಾಡಿರುವ ಕೇಂದ್ರ ಸಚಿವ ಎಚ್ಡಿಕೆ ಇಷ್ಟು ದಿನ ಇಲ್ಲದೆ ಈಗ ಮಮತೆ ಬಂದಿದೆ ಎಂದಿದ್ದಾರೆ. ಇನ್ನು ವಿಜಯೇಂದ್ರ ನಮ್ಮನ್ನ ಸೋಲಿಸೋರೇ ಇಲ್ಲ ಅಂತ ಅಂದ್ಕೊಂಡಿದ್ದವರಿಗೆ ಜನರು ತೀರ್ಪು ಕೊಟ್ಟಿದ್ದಾರೆ ಎಂದಿದ್ದಾರೆ. ನೋಡೋಣ ಪಾಪ, ನಮ್ಮ ಉಪಮುಖ್ಯಮಂತ್ರಿಗಳು ಈಗಾಗಲೇ 1.5 ವರ್ಷ ಆಯಿತು. ಒಂದು ದಿನವೂ ಚನ್ನಪಟ್ಟಣಕ್ಕೆ ಹೋಗದೇ ಇದ್ದವರು ಈಗ ಚನ್ನಪಟ್ಟಣದ ಮೇಲೆ ಮಮತೆ ಬಂದಿದೆ. ಚನ್ನಪಟ್ಟಣದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇಲ್ಲಿಯವರಿಗೆ ಅವ್ರನ್ನ ಹಿಡ್ಕೊಂಡಿದ್ದಾರೆ, ಯಾರು ಮಾಡಬೇಡ ಅಂತೇಳಿ. ಜನರ ಮನದಾಳದಲ್ಲಿ ಏನಿದೆ ಅಂತಕ್ಕಂಥದ್ದು ಇನ್ನೂ ಕೂಡ ನಿಗೂಢವಾಗಿದೆ. ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮನ್ನು ಸೋಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಅಲ್ಲೇ ಕಾಂಗ್ರೆಸ್ ಅಭ್ಯರ್ಥಿಗಳು ಅಂದ್ಕೊಂಡಿದ್ರು. ಆದರೆ ಮತದಾರ ತೀರ್ಪು ತಾವೆಲ್ಲರೂ ಕೂಡ ನೋಡಿದ್ದೀರಿ. ಒಟ್ಟಾರೆ ಚನ್ನಪಟ್ಟಣ ಅಖಾಡ ರಂಗೇರ್ತಿದೆ. ಈ ಚುನಾವಣೆ ವಿಧಾನಸಭೆ ಲೋಕಸಭೆ ಚುನಾವಣೆಯನ್ನ ಮೀರಿಸುವ ಲೆವೆಲ್ಗೆ ನಡೆಯೋ ಸುಳಿವು ಘಟಾನುಘಟಿಗಳ ಮಾತಿನ ಅಬ್ಬರದಿಂದ ಗೊತ್ತಾಗಿದೆ. ರಾಮನಗರದಿಂದ ಸೈಯದ್ ಜೊತೆ ಈರಣ್ಣ ಬಸವ, ಟಿವಿ9 ಬೆಂಗಳೂರು.